ಇನ್ನು ಬೆಂಗಳೂರಿನ ಮಿಷನ್ ರಸ್ತೆಯಲ್ಲಿ ನಿರ್ಮಾಣ ಹಂತದ ಕಟ್ಟಡ ಆತಂಕವನ್ನು ಸೃಷ್ಟಿ ಮಾಡಿದೆ. ಅಕ್ಕಪಕ್ಕದ ಕಟ್ಟಡದ ಕಾಂಪೌಂಡ್ ಇದರಿಂದ ಕುಸಿತವಾಗಿದೆ ಹಾಗೂ ಕೆಲ ಕಟ್ಟಡಗಳು ಬಿರುಕು ಹೊಂದಿದ್ದಾವೆ. ಮಿಷನ್ ರೋಡ್ನಲ್ಲಿ ಈ ಹೊಸ ಪ್ರಾಜೆಕ್ಟ್ ನಿರ್ಮಾಣವಾಗ್ತಾ ಇದೆ. TVS ಎಮರಾಲ್ಡ್ ಕಾಸ್ಕಾಡಿಯಾ ಈ ಹೆಸರಿನ ಹೊಸ ಪ್ರಾಜೆಕ್ಟ್ ಇದೆ. ಆದರೆ ಬಿಲ್ಡಿಂಗ್ ಕಟ್ಟುವಂಥ ಆರಂಭದಲ್ಲೇ ಇದರ ಕನ್ಸ್ಟ್ರಕ್ಷನ್ ಕಂಪನಿ ಆಗಿರ್ಬೋದು, ಮಾಲೀಕರಾಗಿರ್ಬೋದು, ಆ ಬೇಸಿಕ್ ರೂಲ್ಸನ್ನೇ ಫಾಲೋ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಟೌನ್ ಪ್ಲಾನಿಂಗ್ ಸೇರಿದಂತೆ ಹಲವು ಇಲಾಖೆಯ ಅನುಮತಿಯನ್ನ ಪಡೆಯದೆ ನಿರ್ಲಕ್ಷ್ಯವನ್ನ ತೋರಿಸಿ ಕಟ್ಟಡವನ್ನ ತಮ್ಮ ಇಷ್ಟ ಬಂದಂಗೆ ಕಟ್ಟೋದಕ್ಕೆ ಇವರು ಮುಂದಾಗಿದ್ರು ಅಂಡ್ ಮುಂದಾಗ್ತಿದ್ದಾರೆ. ಇದರಿಂದಾಗಿ ಹಾಸ್ಟೆಲ್, ಮನೆ ಸೇರಿದಂತೆ ಅಕ್ಕಪಕ್ಕದಲ್ಲಿರುವಂತಹ ಹಲವು ಕಟ್ಟಡಗಳಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. ಇದು ಬೆಂಗಳೂರಿನ ಒಂದು ಪ್ರಮುಖ ರಸ್ತೆ, ಮಿಷನ್ ರಸ್ತೆಯಲ್ಲಿ ನಿರ್ಮಾಣವಾಗ್ತಿರುವಂಥ ಒಂದು ಕಟ್ಟಡ ಇದು. TVS ಎಮರಾಲ್ಡ್ ಕಾಸ್ಕಾಡಿಯಾ ಈ ಕಟ್ಟಡದ ಹೆಸರು. ಆದರೆ ಇಲ್ಲಿ ಬೇಸಿಕ್ ರೂಲ್ಸನ್ನು ಫಾಲೋ ಮಾಡದೇ ಇರುವಂಥ ಆರೋಪ ಕೇಳಿ ಬಂದಿದೆ. TVS ಎಮರಾಲ್ಡು 5 ಇಯರ್ಸ್ ಆಗಿದೆ ಸ್ಟಾರ್ಟ್ ಆಗಿ. ಫುಲ್ ರಾಕ್ ಶೀಟ್ ಇದೆ. ಎಕ್ಸ್ಕವೇಷನ್ ಡ್ರಿಲ್ಲಿಂಗ್ ಮಾಡಿ ಕಂಪ್ಲೀಟ್ ಸುತ್ತಲೂ ಬಿಲ್ಡಿಂಗ್ ಕ್ರ್ಯಾಕ್ಗಳು ಬಿಟ್ಟಿದೆ. ಕಂಪ್ಲೇಂಟ್ ಮಾಡಿದ್ರು ಅವರು ದೊಡ್ಡವರು, ತುಂಬ ದೊಡ್ಡ ಕಂಪ್ನಿ, ದೇ ಮ್ಯಾನೇಜ್ಡ್ ಇಟ್. ಆಮೇಲೆ ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಡಿದ್ದಾರೆ. ಗ್ಲಾಸ್ಗಳು ಒಡೆದೋಗಿದೆ, ಬಿಲ್ಡಿಂಗ್ ಎಲ್ಲ ಕ್ರ್ಯಾಕ್ ಬಿಟ್ಟಿದೆ. ಚೆನ್ನಮ್ಮ ಸ್ಕೂಲ್ ಇದೆ, 100 ಮಕ್ಕಳಿದ್ದಾರೆ. ಆದರೂ ಅವ್ರು ಕೇರ್ ಮಾಡಿದೆ, ಯಾರಿಗೂ ಹೆದರದೆ ಕನ್ಸ್ಟ್ರಕ್ಷನ್ ಕಂಟಿನ್ಯೂ ಮಾಡಿ ಇವತ್ತು ಕಂಪ್ಲೀಟ್ ರಿಟೈನಿಂಗ್ ವಾಲ್ ಬಿದ್ದೋಗಿದೆ. ಅರೌಂಡ್ ಒಂದು 50 ಬಿಲ್ಡಿಂಗ್ ಬೀಳುತ್ತೀಗ. ಇದು ಸೇಫ್ಟಿ ಮಾಡಿಲ್ಲ, ಪ್ಲಸ್ ಸ್ಟ್ರಕ್ಚರಲ್ಲೂ ಕಾಂಪ್ರಮೈಸ್ ಮಾಡಿದ್ದಾರೆ. ಒನ್ ಆಫ್ ದ ಹೈಯೆಸ್ಟ್ ಹೈ ಎಂಡ್ ಅಪಾರ್ಟ್ಮೆಂಟ್ ಇದು. ಆಲ್ಮೋಸ್ಟ್ 40-50,000 ಪರ್ ಸ್ಕ್ವೇರ್ ಫೀಟ್ ಚಾರ್ಜ್ ಮಾಡ್ತಾರೆ ಈ ಅಪಾರ್ಟ್ಮೆಂಟ್ಗೆ ವಿತೌಟ್ ಸೇಫ್ಟಿ. ದಯವಿಟ್ಟು ನೀವೆಲ್ಲ ಬಂದು ಇಲ್ಲಿ ಸೈಟಿಗೆ ವಿಸಿಟ್ ಮಾಡಿದ್ರೆ ಟೌನ್ ಪ್ಲಾನಿಂಗ್ ಅವರು, ಪೊಲೀಸ್ ಅವರು ಅರ್ಥ ಆಗುತ್ತೆ. ಯಾರಕ್ಕೆ ಹೇಳಿದ್ರು ಯಾರೂ ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಇಲ್ಲಿ. ಸರ್, ಇಲ್ಲಿ ನೋಡ್ಕೊಳ್ಳೋಕ್ಕೆ ಅಂತ ಯಾರಾದರೂ ಇರಬೇಕಲ್ವಾ ಮ್ಯಾನೇಜ್ ಮಾಡಿ? ಅವ್ರ ಕಡೆಯವ್ರು ಯಾರೂ ಇಲ್ಲ, ಎಲ್ಲ ಲೋಕಲ್ ಅವ್ರು ಯಾರೂ ಬರ್ತಾನೆ ಇಲ್ಲ ಇಲ್ಲಿ. ಎಷ್ಟು ಸಲ ಬಂದ್ರೂ ಯಾರೂ ಬರೋಲ್ಲ. ಇಲ್ಲಿ ಯಾರೋ ಸೆಕ್ಯೂರಿಟಿ ಬರ್ತಾನೆ, ಸೈಟ್ ಇಂಜಿನಿಯರ್, ಅವ್ರು ಏನು ಮಾಡ್ತಾರೆ? ಅವರು ದೇ ಆರ್ ಆಲ್ ವರ್ಕರ್ಸ್. ಇಲ್ಲಿ ಲೋಕಲ್ ಆಫೀಸಲ್ಲಿ ಅಡ್ಮಿನಿಸ್ಟ್ರೇಷನ್ ಯಾರಿದ್ದಾರೆ ಗೊತ್ತಿಲ್ಲ. ಇವರು ತಮಿಳ್ನಾಡು TVS ಕಂಪ್ನಿ, TVS ಮೊಪೆಡ್ ದೊಡ್ಡ ಕಂಪ್ನಿ. ಮಾತಾಡಿದ್ರೆ ಕೋರ್ಟ್ ಅಂತಾರೆ, ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ತಾರೆ. ಯಾರಿಗೂ ಕೇರು ಮಾಡಲ್ಲ ಲೋಕಲ್. ಕನ್ಸ್ಟ್ರಕ್ಷನ್ ಕಂಟಿನ್ಯೂ ಮಾಡೋಕ್ಕೆ. ಯಾಕಂದರೆ ಆಲ್ಮೋಸ್ಟ್ 50 ಫೀಟ್ ಹೋಗ್ಯಾರ ಬೇಸ್ಮೆಂಟ್ಗೆ ಮೇಡಮ್. ಸುತ್ತಲೂ ಒಂದು 150 ಬಿಲ್ಡಿಂಗ್ ಇದೆ. ಇದ್ರೂ ಅವ್ರು ಕೇರ್ ಮಾಡಲ್ಲ, ಸೇಫ್ಟಿ ಮೆಜರ್ಮೆಂಟ್ ತೊಗೊಳ್ತಾ ಇಲ್ಲ. ಸ್ಟ್ರಕ್ಚರಲ್ ಇಂಜಿನಿಯರ್ ಏನೂ ತೊಗೊಂಡಿಲ್ಲ, ಎಲ್ಲ ಬಿದ್ದೋಗಿ ಕಟ್ತಾ ಇದ್ದಾರೆ. 50 ಫೀಟ್ ಹೋಗ್ಯಾರ ಬೇಸ್ಮೆಂಟ್. ರಾಕ್ನ ಡ್ರಿಲ್ ಮಾಡೋಂಗಿಲ್ಲ, ವೈಬ್ರೇಟ್ರಿ ಯೂಸ್ ಮಾಡ್ಬಿಟ್ಟು ಡ್ರಿಲ್ ಮಾಡ್ಯಾರ. ಇಡೀ ಬಿಲ್ಡಿಂಗ್ಗಳು ಕ್ರ್ಯಾಕ್ ಬಿಟ್ಟಿದೆ. ಮಕ್ಕಳು ಸ್ಕೂಲ್ ಇದೆ, ಸುತ್ತಲೂ ನೋಡ್ಬೇಕು ಅದನ್ನು ಅವ್ರು ಮಾಡೋಕ್ಕೆ. ಪಕ್ಕದ ಬಿಲ್ಡಿಂಗು ಮೇಡಮ್. ಇವಾಗ ಕೊಡ್ತಾರೆ. ನಾವು ತೊಂದರೆ ಕೊಡಬಾರ್ದು ಅಂದ್ಬಿಟ್ಟು ನಾನು ಆದಷ್ಟು ರಿಕ್ವೆಸ್ಟ್ ಮಾಡಿದೆ, ಬಟ್ ಏನೂ ಆಗಲಿಲ್ಲ. ಇವಾಗ ಫೈನಲಿ ನಮ್ಮ ಬಿಲ್ಡಿಂಗೇ ಬೀಳೋ ಪರಿಸ್ಥಿತಿಗೆ ಬಂದಿದೆ. ಇವತ್ತು ಹೋಗಿ ನಾನು ಕಂಪ್ಲೇಂಟು BBMP ರೆಡಿ ಮಾಡ್ತೀವಿ. ಏನು ರೆಡಿ ಮಾಡಿ? ಫುಲ್ ಬಿದ್ದೇ ಹೋಗಿದೆ ಕಾಂಪೌಂಡು. ಈಗೇನು ಮಾಡೋಕ್ಕಾಗಲ್ಲ. ಅದು ಫಸ್ಟೇ ಪ್ರಿಕಾಷನ್ ತಗೋಬೇಕಾಯ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.